ಈಗ ಪತ್ರ ಓದೋ ಸಮಯ ಅಲ್ವೇ? ಗುರುಜಿ, ಈ ಪತ್ರವನ್ನ ನಾವುಂದ ಇಂದ ಶಾರದಾ ಅವರು ಬರೀತಿದ್ದಾರೆ. ಅವರು ಅವರ ಚಿಕ್ಕಪ್ಪನ ಕುಟುಂಬದ ಕುರಿತು ಕೇಳಬೇಕು ಅಂತಿದ್ದಾರೆ. ನಮಸ್ಕಾರ ಗುರುಜಿ, ಬಹಳ ನೊಂದಿದ್ದೇವೆ, ದಯಮಾಡಿ ಪರಿಹಾರ ತಿಳಿಸಿ ಅಂತ ಹೇಳ್ತಿದ್ದಾರೆ. ಅವರು ಚಿಕ್ಕಪ್ಪ ಕೆಲಸದಲ್ಲಿದ್ದಾಗಲೇ ಇದ್ದಕ್ಕಿದ್ದಂಗೆ ವಾಂತಿ ಶುರುವಾಗ್ಬಿಟ್ಟು 25 ದಿನದೊಳಗೆ ಅವರ ಆರೋಗ್ಯ ಸ್ಥಿತಿ ಬಹಳಷ್ಟು ಹದಗೆಟ್ಟಿತ್ತು ಗುರುಜಿ. ಅವರು ತೀರ್ ಹೋದ್ರು. ಅದಾದ 1 ವರ್ಷದ ಒಳಗೇನೆ ಅವ್ರ ಮಗ 19 ವರ್ಷ ಆಗಿತ್ತು ಅವನಿಗೆ, ಸಮುದ್ರದಲ್ಲಿ ಈಜೋಕೆ ಹೋಗಿ ಅವನು ಕೂಡ ತೀರ್ ಹೋದ. ಎಲ್ಲಿ ಜ್ಯೋತಿಷ್ಯ ಕೇಳಿದ್ರು ಹೇಳ್ತಾರೆ ಮಾಟ ಮಂತ್ರ ದೋಷವಿದೆ, ಹಾಗಾಗಿ ನೀವು ಉಚ್ಚಾಟನೆ ಹೋಮ ಮಾಡಿಸ್ಲೇಬೇಕು ಅಂತ ಜ್ಯೋತಿಷಿಗಳು ಹೇಳ್ತಾರೆ. ನಾವ್ ಏನ್ ಮಾಡ್ಬೇಕು ಗುರುಜಿ? ನಮ್ ಚಿಕ್ಕಮ್ಮನಿಗೆ ನಿಮ್ಮ ಮಾತಲ್ಲಿ ಬಹಳ ನಂಬಿಕೆ ಇದೆ, ಹಾಗಾಗಿ ಕಾಯ್ತಾ ಇದೀವಿ, ದಯಮಾಡಿ ಪತ್ರ ಓದಿ ಅಂತ ಹೇಳ್ತಿದ್ದಾರೆ ಶಾರದಾ ಅವರು. ಶಾರದಮ್ಮ, ಯೋಚನೆ ಮಾಡಬೇಡಿ, ಇವತ್ತಿನ ದಿವಸ ಪತ್ರ ಓದಿದ್ದಾರೆ. ಇನ್ಮೇಲೆ ಕಷ್ಟಗಳ ಪರಿಹಾರ ಆಗಲಿ ಅಂತ ಭಗವಂತಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನೋಡಿ, ನಿಮ್ಮ ಚಿಕ್ಕಪ್ಪ ಹೋಗಿರತಕ್ಕಂಥಕ್ಕೂ ಮಗ ಹೋಗಿರೋದಕ್ಕೂ ಯಾವುದೇ ಕಾರಣಕ್ಕೂ ಮಾಟ ಮಂತ್ರ ಆಗಿರೋದಕ್ಕೂ ವ್ಯತ್ಯಾಸವೇ ಇಲ್ಲ. ಖಂಡಿತ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಒಂದು ಹೇಳ್ತೀನಿ ಅಂದರೆ, ಚಿಕ್ಕಪ್ಪ ಹೋಗಿರ್ತಕ್ಕಂಥ ವಿಧಿವಿಧಾನ ಬೇರೆ, ಮಗ ಹೋಗಿರ್ತಕ್ಕಂಥ ವಿಧಿವಿಧಾನ ಬೇರೆ. ಒಂದೇ ವರ್ಷದಲ್ಲಿ ಅವ್ರ ಮಗನೇ ಹೋಗಿರ್ತಕ್ಕಂಥದ್ದು ಸಮುದ್ರ ತೀರದಲ್ಲಿ. ಋಣ ಅಲ್ವೇ, ಕುಜ ಅಧಿಪತಿ. ಸೊ ಮೃತ್ಯು ಸಾಧಾರಣವಾಗಿ ಹೇಗೆ ಬರುತ್ತೆ? 8ನೇ ಮನೆ ನೋಡಿದಾಗ ಮಾತ್ರ ಮೃತ್ಯು ಬರುತ್ತೆ. ಮೃತ್ಯು ಕೆಲವರಿಗೆ ಗುರುವಾರದ ದಿವಸ ಸತ್ತರೆ ಅವ್ರ ಮನೇಲಿ ಸಾವು ಕಂಟಿನ್ಯೂಸ್ ಆಗಿ ಒಂದೇ ವರ್ಷದಲ್ಲಿ, ಕೆಲವರಿಗೆ 6 ತಿಂಗಳೊಳಗೆ, ಕೆಲವರಿಗೆ 3 ತಿಂಗಳೊಳಗೇನೆ ಒಂದ್ರ ಮೇಲೊಂದು ಸಾವು ಬರ್ತಾ ಇರುತ್ತೆ. ಅಂದರೆ ಸಾವಿನ ವಾರ್ತೆ ಅದೇ ಮನೆ ಕುಟುಂಬದಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಇನ್ನೇನು ಈಗ ತಾನೇ ಚೇತರಿಸ್ಕೊತಾ ಇದ್ದಾರೆ, ಒಂದು ತಾನೇ ಹೆಣ ಆಗ್ತಾನೆ ಹೋಯ್ತು ಅಂದಾಗ ಇನ್ನೊಂದು ಮತ್ತೆ ಶುರು ಆಗೋಯ್ತು ಅನ್ನೋ ಭಾವನೆ ಬಹಳ ಜನಕ್ಕೆ ಬರುತ್ತೆ. ಅದಕ್ಕೆ ನೀವು ಆ ರೀತಿಯಾದ ದಿನಗಳು ಸೋಮವಾರ, ಗುರುವಾರದಲ್ಲಿ ನಕ್ಷತ್ರ ಚೆನ್ನಾಗಿಲ್ದಿದ್ದಾಗ ಸತ್ತಾಗ ಈ ರೀತಿ ತೊಂದರೆಗಳಾಗತ್ತೆ. ಅದು ಅಲ್ಲದೆ 1 ವರ್ಷದೊಳಗೆ ಅಂದರೆ 9 ತಿಂಗಳಾಗೋಯ್ತು, 10ನೇ ತಿಂಗಳು ಬಿದ್ದಾಗ ಮಗ ಹೋಗಿರೋದು. ಈ 10ನೇ ತಿಂಗಳು ಬಿದ್ದಾಗ ಮಗ ಹೋಗಿರೋದು ಇವರು ದಶಾಭುಕ್ತಿಯಲ್ಲಿ ಮಗನ ಮೃತ್ಯು ಕೂಡ ಕಾಣ್ತಾ ಇರ್ತಕ್ಕಂಥ ವಿಚಾರ. ಇವರಿಬ್ರು ಮೊದಲೇ ತಂದೆ ಮಗ ಆಗಿರೋದವನು ರಾಹು ಬೃಹಸ್ಪತಿ ಕುಜರಾಹು ಮಾಡಿಸ್ಕೋಬೇಕು. ಅದನ್ನ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ ಬರ್ತಾ 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 1 by 1 ಪಾಯಿಂಟ್ಸ್ ಬರಬೇಕು. ಏನು ಅಂದರೆ, ಯಾವುದನ್ನು ಮಾಡಿಸ್ಕೊತಾನೆ ಇರಬೇಕು, ಹಳೆ ಗೇಟ್ ಓಡಿಸ್ಲೇಬೇಕು, ಯಾವುದನ್ನು ನೀವು ಕಡ್ಡಾಯವಾಗಿ ನಡಿಲೇಬೇಕು. ಯಾರಿಗೆ ನಿಮ್ಮ ಈ ಜಾತಕದಲ್ಲಿ ಹೇಳಿದ್ರು ಹೇಳದೇ ಇದ್ರು ಏನನ್ನೆಲ್ಲ ಮಾಡಿಸ್ಕೊಂಡ್ರೆ ನಿಮ್ಮ ಹೊಸ ಜೀವನಕ್ಕೆ ನೀವು ಕಾಲಿಡಕ್ಕೆ ಯಾವ ಶಾಸ್ತ್ರದವನ ಹತ್ರ ಏನೂ ಕೇಳಬೇಕಾಗಿಲ್ಲ. ಅಂದರೆ ನಾಳೆ ದಿವಸ ನಮ್ಮ ಹತ್ರನೂ ನೀವು ಬರಬೇಕಾಗಿಲ್ಲ. ಜೀವನ ಪರ್ಯಂತ ಮಾಧ್ಯಮದಲ್ಲಿ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ದಿವಸ ಇರೋವಾಗ ನಿಮ್ಗೇನು ಹೇಳ್ಬಿಡ್ತೀನಿ, ಎಷ್ಟು ರಹಸ್ಯಗಳಿರಬೇಕು ಅಷ್ಟನ್ನು ವಿಚಾರಗಳು ತಿಳಿಸಿರ್ತೀನಿ. ಯಾಕೆಂದರೆ ಇದನ್ನು ಹೀಗೇ ನಡೆಸ್ಕೊಂಡು ಬಂದರೆ ಇದನ್ನ ಮುಂದೆ ದಿವಸಗಳಲ್ಲಿ ಯಾವುದೇ ಕಾರಣಕ್ಕೂ ಯಾರು ತಪ್ಸಕ್ಕಾಗಲ್ಲ. ಇದೇ ಹೀಗೆ ನಡೆಸ್ಕೊಂಡು ಬಂದಾಗ ನಿಮಗೆ ಯಾರು ಯಾವ ಅಡ್ಡಗಳು ಬರಕ್ಕೆ ಸಾಧ್ಯವಿಲ್ಲ, ಎಲ್ಲ ನಡ್ಕೊಂಡು ಹೋಗುತ್ತೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಅನ್ನೋದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೀವು ನಿಮ್ಮ ಚಿಕ್ಕಪ್ಪನ ಯೋಚನೆ ಮಾಡ್ತಾ ಇದ್ದಾರೆ. ಚಿಕ್ಕಪ್ಪ ಅಂದ್ರೇನು ಯಾವತ್ತು ತಿಳ್ಕೊಳ್ಳಿ. ಚಿಕ್ಕಪ್ಪನ ವಿಚಾರ ಕೇಳಬೇಕಾದ್ರೆ ಕುಜ, ಸೋದರ ಮಾವ ಚಿಕ್ಕಪ್ಪ, ಅದಾದ ಮೇಲೆ ಸೋದರ ಮಾವ ಅಲ್ಲದೆ ಸ್ವಂತ ಮಾವ ಇದನ್ನೆಲ್ಲ ಕೇಳಕ್ಕೆ, ಅಥವಾ ಮೈದಂದ್ರು ಭಾವ ಮೈದಂದ್ರು ಇವ್ರನ್ನೆಲ್ಲ ಕೇಳಕ್ಕೆ, ಅಥವಾ ಅಣ್ಣ ತಮ್ಮಂದ್ರ ಬಗ್ಗೆ ಅಕ್ಕ ತಂಗಿರ ಬಗ್ಗೆ ಕೇಳಕ್ಕೆ, ಎಲ್ಲರಿಗೂ ಸಹೋದರ ಸ್ಥಾನ ಅಂತ ಕರಿತೀವಿ. ಈ ಸಹೋದರ ಸ್ಥಾನ ಅನ್ನೋದು ಕುಜನ ಸಂಬಂಧವಾಗಿ ನೋಡಬೇಕು. ಇದರಲ್ಲಿ ಸಂಬಂಧ ಅನ್ನೋದೇ ಮಗನ ಸಂಬಂಧ. ಅಂದರೆ ಅಯ್ಯೋ ಇರೋದೊಬ್ಬ ಮಗ, ಅವನು ಪಿಂಡ ಇಡಕ್ಕೂ ಅವನು ಇಲ್ವಲ್ಲ, ಹೊಟ್ಟೋದ್ನೆ ಅನ್ನೋ ಭಾವನೆ. ತಂದೆ ಇರುವಾಗ ತಂದೆ ಹೊಟ್ಟೋದಲ್ಲದೆ ಮಗನೂ ಹೊಟ್ಟೋದಾಗ ತಾಯಿಗೆ ಬಹಳ ಶೋಕ. ಸೊ ನಿಮ್ಮ ಚಿಕ್ಕಮ್ಮನಿಗೆ ಬಹಳ ಚಿಂತೆ ಆಗಿರತಕ್ಕಂಥ ವಿಚಾರ. ಯಾವುದೇ ಕಾರಣಕ್ಕೂ ದುಡ್ಡನ್ನು ಖರ್ಚು ಮಾಡಿಕೊಂಡು ಇಲ್ಲದೇ ಇರೋದು ವಿಚ್ಚಾಟನ ಹೋಮ ಇದೆಲ್ಲ ಮಾಡ್ಕೋಬೇಡಿ. ಯಾವ ಕಾಲಕ್ಕೂ ಇದೆಲ್ಲ ಇಲ್ಲ ರೀ. ವಿಚ್ಚಾಟನ ಹೋಮ ಅನ್ನೋದು ಇದೆಲ್ಲ ಕಾಲ್ಪನಿಕವಾಗಿ ಕೆಲವರೆಲ್ಲ ಹುಟ್ಟಿಸ್ಕೊಂಡಿರೋದು. ಇದನ್ನ ಯಾವ ಶಾಸ್ತ್ರದಲ್ಲೂ ಹೇಳಲ್ಲ. ನನ್ನ ಮುಂದೆ ಅವ್ರು ಕೇಳಿ ಆವಾಗಲೇ ನಾನು ಜಾಡ್ಸೋದ್ದು ಅವ್ರಿಗೆ ಹೇಳ್ತೀನಿ, ಇಂಥದ್ದೆಲ್ಲ ಇಲ್ಲ ಕಣ್ರಯ್ಯ, ಇಲ್ಲದೇ ಇರೋದೆಲ್ಲ ಯಾಕೆ ಕಲ್ಪಿಸ್ಕೊಂತೀರಾ, ಒಂದು 4 ಕಾಸು ಬಿಡುಗಾಸ್ಗೋಸ್ಕರ ಹೊಸದೆಲ್ಲ ಮಾಡ್ಕೊತೀರಾ. ನಿಜವಾಗ್ಲೂ ಸನಾತನದಲ್ಲಿ ಏನು ಹೇಳಿದೆ, ಶಾಸ್ತ್ರ ಸಂಪ್ರದಾಯದಲ್ಲಿ ಏನಿದೆ ಅದನ್ನು ಮಾಡ್ಕೋಬೇಕು. ನೋಡಿ, ಪ್ರೇತ ಸಂಸ್ಕಾರ ಅನ್ನೋದು, ಆಶ್ಲೇಷ ಬಲಿ ಅನ್ನೋದು ಇಂಥ ಜಾಗದಲ್ಲೇ ಹಾಕಬೇಕು, ಇಂಥ ಕಡೆನೇ ಹಾಕಬೇಕು ಅಂತ ಇರುತ್ತೆ. ನೀವು ಯಾವ ಜನವೋ ಏನು ಜನಾಂಗವೋ ಗೊತ್ತಿರಲ್ಲ. ಆದರೆ ಏನು ಮಾಡ್ತೀರಾ, ವರ್ಷಕ್ಕೊಂದ್ಸಲಿ ಮಾಡ್ತಾ ಇದೀವಿ ನಾವು ತಿಥಿ ಕಾರ್ಯ ಅಂತ ಹೇಳ್ತೀರಾ. ವರ್ಷಕ್ಕೊಂದ್ಸಲಿ ಊಟ ಮಾಡಿ, ದಿನ ಯಾಕೆ ಊಟ ಮಾಡ್ತೀರಾ, ವಾರಕ್ಕೊಂದ್ಸಲಿ ಊಟ ಮಾಡಿ. ನೀವು ಹೇಗೆ ತಿಂತೀರಾ ಅದೇ ರೀತಿ ಪ್ರೇತಗಳು, ಅಂದರೆ ಕಾಲವನ್ನು ಕಳೆಯಿರ್ತಕ್ಕಂಥವ್ರಿಗೆ ನೀವು ಸರಿಯಾಗಿ ಅರ್ಘ್ಯವನ್ನು ಕೊಡದಿದ್ದಾರಾ, ಆ ತರ್ಪಣವನ್ನು ಬಿಡದೇ ಇದ್ದಾಗ ಅದು ಕಾಯ್ತಾ ಇರುತ್ತೆ. ಇವತ್ತು ಬಿಡ್ತಾರೆ, ನಾಳೆ ಬಿಡ್ತಾರೆ, ನಾಡಿದ್ದು ಮಾಡ್ತಾರೆ, ಈ ವರ್ಷದೊಳಗೆ ಮಾಡ್ತಾರೆ ಅಂತ. ಅದನ್ನು ಮಾಡಿದಾಗ ಏನು ಮಾಡುತ್ತೆ, ಇನ್ನೊಂದು ಆಹ್ವಾನ ಮಾಡ್ಕೊಳ್ಳುತ್ತೆ. ಯಾಕೆಂದರೆ ಅವ್ರ ಜಾತಕದಲ್ಲಿ 8ನೇ ಮನೆಯಲ್ಲಿ ಇನ್ನೊಂದನ್ನು ಕಬಳಿಸ್ಕೋಬೇಕು ಅಂತ ಕಾಯ್ತಿರುತ್ತೆ. ನೀವು ಅದನ್ನು ಮೊದಲೇ ಕರೆಕ್ಟಾಗಿ ಮಾಡಿದರೆ ಈ ಥರ ಆಗ್ತಿರಲಿಲ್ಲ. ಅದಕ್ಕೆ ಪ್ರತಿಯೊಂದು ಆಗು ಹೋಗುಗಳನ್ನ ನೆನೆಸ್ಕೊಳ್ಳೋಕ್ಕಿಂತ ಇನ್ನು ಮುಂದೆ ಯಾವುದೇ ಘಟನೆಗಳ ಸಂಬಂಧಿಸದೆ ಆಗದೆ ಇರೋದು ಕಾಲ ಆಯತಸ್ಮೇನ್. ಹೋಗಿದ್ದವರು ಒಬ್ರು ಮುಂದೆ ಒಬ್ರು ಹಿಂದೆ. ನಿಮಗೆ ಒಂದನ್ನು ಮಾತ್ರ ಯಾವ ಕಾಲಕ್ಕೂ ಬೇಜಾರು ಮಾಡ್ಕೊಳ್ಳೋದು ಹೇಳ್ತೀನಿ, ನೀವು ಮಾಡಬೇಕಾದಿಷ್ಟೇ, ಈ ಕಾರ್ಯವನ್ನು ತಂದೆ ಮಗ ಇಬ್ಬರೂ ಹೊಟ್ಟೋಗಿರೋದ್ರಿಂದ ದಯವಿಟ್ಟು ಟ್ರೈನ್ ಮಾಡಿಕೊಂಡು ಕಾಶಿಗೆ ಹೊಟ್ಟೋಗಿ.
ಆ ಟ್ರೈನಲ್ಲಿ ಯಾವುದೇ ಒಂದು ಬುಕ್ಕಿಂಗ್ ಮಾಡಿಕೊಂಡು ನೀವು ಕಾಶಿಗೆ ಹೋದಾಗ ಕಂಚಿ ಮಠ ಅಂತಿದೆ, ಕಾಶಿನಲ್ಲಿ ಒಂದು ಕಂಚಿ ಮಠ ಇದೆ. ಆ ಕಂಚಿ ಮಠದ ಎದುರು ಭಾಗದಲ್ಲಿ ನೀವುಗಳು ಆ ಕಾರ್ಯವನ್ನು ಮಾಡ್ತಕ್ಕಂಥವ್ರಿಗೆ ಹನುಮಾನ್ ಘಾಟ್ ಅಂತಿದೆ. ಇಲ್ಲಿ ಬಹಳ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ದುಡ್ಡು ಕಾಸು ಹೆಚ್ಚಾಗಿ ಏನು ತೊಗೊಳಕ್ಕೆ ಹೋಗಲ್ಲ, ಕ್ರಮಬದ್ಧವಾಗಿ ಮಾಡ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ಏನು ಅಂದರೆ 3 ದಿವಸಗಳ ಕಾಲ ಒಂದು ದಂಪತಿ ಪೂಜೆ ಮಾಡ್ತಾರೆ. ಕೊನೆಯ ದಿವಸ ದೇವಸ್ಥಾನಗಳಿಗೆ ಕಳಿಸಲ್ಲ. ಪ್ರೇತಗಳು ಅಂದರೆ ಪಿತೃಗಳನ್ನ ಯಾರ್ಯಾರಿದಾರೋ ಎಲ್ಲರನ್ನೂ ಸಮಬದ್ಧವಾಗಿ ಏನೇನಿದೆಯೋ ಅದೆಲ್ಲ ಕ್ರಮ ಮಾಡಿಕೊಡ್ತಾರೆ. ಒಂದು ಪ್ಯಾಕೇಜ್ ಅಂತ, ಒಂದು ದುಡ್ಡು ಅಂತ ಲಂಸಮ್ ಇಸ್ಕೊತಾರೆ. ಅದರಲ್ಲಿ ಊಟ ತಿಂಡಿ ಉಪಚಾರ ನೀವು ಇಳ್ಕೊಳ್ಳೋದು ಎಲ್ಲದಕ್ಕೂ ಅವರೇ ಅರೇಂಜ್ ಮಾಡಿಕೊಡ್ತಾರೆ. ಯಾಕೆಂದರೆ ನೀವು ಹೊಸ ಜಾಗಕ್ಕೆ ಹೋದಾಗ ಏನೂ ಮಾಡ್ಕೊಳಕ್ಕಾಗ್ದಿದೆ ಪ್ರಶ್ನೆ. ಸೊ ಇದಕ್ಕೆ ಹೋಗಿ ನೀವು ಅಲ್ಲಿ ಮಾಡ್ಕೊಳ್ಳಿ. ಅಲ್ಲಿ ಒಂದು ಸುಮಾರು 200 ಮನೆಗಳಿದೆ. ಎಲ್ಲ ಬ್ರಾಹ್ಮಣ ಕುಟುಂಬಗಳು ಅಲ್ಲಿ ಇದ್ದಾರೆ. ಅವರುಗಳು ಇದೇ ಒಂದು ಕಾರ್ಯಕ್ಕೆ ಅದಕ್ಕೆ ಶಾಪ ಅವರಿಗೆ ಏನು ಅಂದರೆ ಈ ಕಾರ್ಯವನ್ನು ಮಾಡ್ತಾ ಇಲ್ಲಿ 4 ಘಾಟ್ಗಳಿದೆ ಭಾಳ ವಿಶೇಷವಾಗಿ. ಮಣಿಕರ್ಣಿಕಾ ಘಾಟ್, ಹರಿಶ್ಚಂದ್ರ ಘಾಟ್, ದೇವಿ ಘಾಟ್, ಹನುಮಾನ್ ಘಾಟ್, ವೃದ್ಧ ಘಾಟ್ ಅಂತ ಇದೆಲ್ಲ ಇದೆ. ಇದನ್ನು ಪ್ರೇತವಾಗಿ ಅರ್ಧಂಬರ್ಧ ಸತ್ತು ಆಕ್ಸಿಡೆಂಟ್ ಆಗಿ ಸತ್ತಾಗ ಒಂದು ಘಾಟಲ್ಲಿ ಮಾಡಿಸ್ತಾರೆ. ನಿಜವಾದ ಸಾವು ಒಂದು ಬಂದೆ, ಅಪಮೃತ್ಯು ಬಂದರೆ ಒಂದು ಸಾವು, ಅದೇ ಬೇರೆ ಬೇರೆ ಘಾಟಲ್ಲಿ ಈ ಕ್ರಮವನ್ನು ಮಾಡಿಸ್ಕೊಡ್ತಾರೆ. ದಯವಿಟ್ಟು ಅಲ್ಲಿ ಹೋಗಿ ಕಾಶಿನಲ್ಲೇ ಈ ಕ್ಷೇತ್ರದಲ್ಲಿ ನೀವು ಇದಕ್ಕೆ ಹೇಳಬೇಕು ಅವ್ರಿಗೆ, ನೋಡಿ ಈ ಥರ ಒಂದು ವರ್ಷದಲ್ಲೇ ಹೋಗಿರ್ತಕ್ಕಂಥದ್ದು, ಇವರಿಗೆ ಆತ್ಮಸಂತೃಪ್ತಿ ಸಿಗಲಿ, ಮುಂದಿನ ನಮ್ಮ ಕುಟುಂಬಕ್ಕೂ ನಮ್ಮ ಪೀಳಿಗೆಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆಗಳು ಬರದೇ ಇರಲಿ. ಆದರೆ ಮಣಿಕರ್ಣಿಕಾ ಘಾಟಿಂದ ನೀವು ಆ ಕಾರ್ಯ ಮುಗಿಸಿ ಗಯಾ ಶ್ರಾದ್ದವನ್ನು ಮಾತ್ರ ಮಾಡಿಸ್ಬೇಕು. ಇದನ್ನ ಗಯಾ ಶ್ರಾದ್ದ ಬುದ್ಧ ಗಯಾ ಅಂತಿದೆ, ಅಲ್ಲಿ ಗಯಾ ಶ್ರಾದ್ದ ಅಂತ ಸಾಕ್ಷಾತ್ ಸೀತಾಮ್ಮನವರೇನೆ ಪಿತೃಗಳನ್ನ ಋಣ ತೀರಿಸ್ಕೊಳ್ಳೋಕ್ಕೆ ದಶರಥ ಮಹಾಪುರುಷನಿಗೆ ಶಾಪ ಹಾಕಿರ್ತಕ್ಕಂಥ ರಾಮಚಂದ್ರನು ಕೂಡ ಅಲ್ಲೇ ಕಾರ್ಯವನ್ನು ಮಾಡಿರೋದು. ಇವತ್ತು ಮಹಾವಿಷ್ಣು ಪಾದ ಇದೆ ಆ ಕ್ಷೇತ್ರದಲ್ಲಿ. ಯಾಕೆ ಮಾಡಿ ಅಂತ ಹೇಳ್ತೀನಿ ಅಂದರೆ ಇಡೀ ಜಗತ್ತಿನ ದೊಡ್ಡ ಸ್ಮಶಾನ ಅಂದರೆ ಇಡೀ ಜಗತ್ತಿನ ದೊಡ್ಡ ಸ್ಮಶಾನ ಅಂದರೆ ಕಾಶಿ, ವರುಣ ಅಸಿ ಮಧ್ಯೆ ಸಾಕ್ಷಾತ್ ಯಾರಿದ್ದಾನೆ? ವಿಶ್ವನಾಥನು. ಅದಕ್ಕೆ ತಂದೆಯಾಗಿರ್ತಕ್ಕಂಥ ವಿಶ್ವನಾಥನು ಕರ್ಮಗಳನ್ನು ನಾನು ತಗೊಂತೀನಿ ಅಂತ ಅವನೇ ಸ್ವತಃ ಕೂತ್ಕೊಂಡು ಬ್ರಾಹ್ಮಣ ವೇಷದಲ್ಲಿ ಅವನು ಮಾಡಿಸ್ತಾನಂತೆ. ಇದು ನಿಜವಾಗ್ಲೂ ಸತ್ಯವಾದ ಘಟನೆ. ಅದಕ್ಕೆ ಅಲ್ಲೇ ಹೋಗಿ ಯಾಕೆ ಮಾಡಿ ಅಂದರೆ 8 ತಲೆಮಾರು ನಿಮ್ಮ ಮುಂದಿನ ವಂಶಕ್ಕೆ ಯಾವ ಕಾಲಕ್ಕೂ ತೊಂದರೆಗಳು ಬರಲ್ಲ. ಸುಮ್ಮನೆ ಎಲ್ಲಿ ದುಡ್ಡು ಗೋಳ್ಕೊಂಡು ಇಲ್ಲದೇ ಇರೋದೆಲ್ಲ ಮಾಡಿಸ್ಕೊಂಡು ಇದು ಆಗಿನೂ ಇನ್ನೂ ಆಗಿಲ್ಲ ಅನ್ನೋದು ಕಷ್ಟಗಳು ಪಡೋದು ಇದೆಲ್ಲ ಮಾಡಿಸ್ಕೋಬೇಡಿ. ಶ್ರದ್ಧಾ ಭಕ್ತಿಯಾಗಿ ಅಲ್ಲಿ ಹೋಗಿ ಕಾರ್ಯವನ್ನು ಮಾಡಿಸ್ಕೊಳ್ಳಿ. ನಿಧಾನವಾಗಾದರೂ ಸರಿ, ಪ್ರಧಾನವಾಗಾದರೂ ಸರಿ ಅಲ್ಲಿ ಮಾಡಿಸ್ಕೊಳ್ಳಿ. ಒಳ್ಳೇದಾಗಲಿ ಅಂತ ಮುಖಾಂತರ ಹೇಳ್ತಾರೆ.